ಇವತ್ತು ಫಲವತ್ತಾದಂಥ ಭೂಮಿ, ಕೃಷಿಗೆ ಯೋಗ್ಯದಂಥ ಭೂಮಿ ಮತ್ತು ಬಹಳ ಸಣ್ಣ ಸಣ್ಣ ರೈತರು ತಮ್ಮ ಜೀವನವನ್ನು ಕಟ್ಟಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನುವಂಥ ಒಂದು ನೆಪ ಮಾಡಿ ಇವತ್ತು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ ಬರಲಿ ನಾಳೆ ವಿಧಾನಸಭೆ ಏನು ಮಾಡ್ತಾರೆ ನೋಡ್ತೀನಿ ಅನ್ನುವಂಥ ಸವಾಲನ್ನು ಹಾಕ್ತಾ ಇದ್ದಾರೆ. ಯಾರು ಸವಾಲು ಹಾಕುವಂಥವ್ರು ಬಹಳ ಮಂದಿ ಈ ದೇಶದ ಇತಿಹಾಸದಲ್ಲಿ ಮಣ್ಣು ಮುಟ್ಟೋಗಿದ್ದಾರೆ. ಯಾವುದೇ ರೀತಿಯ ಸ್ವಾಭಿಮಾನ ಇರಬೇಕು, ಆದರೆ ರೈತರನ್ನ ಮುಳುಗಿಸಿ ಈಗಾಗಲೇ ಇಲ್ಲಿ ಬರ್ದಿದ್ದಾರೆ 3,000 ಕೋಟಿ ರೂಪಾಯಿ ಒಂದು ದೊಡ್ಡ ಒಂದು ರಿಯಲ್ ಎಸ್ಟೇಟ್ ಮಾಡುವ ಸಲುವಾಗಿ ಇಷ್ಟು ಸಾವಿರಾರು ರೈತರನ್ನ ಸುಮಾರು 9,600 ಎಕರೆ ರೈತರ ಜಮೀನು ಮತ್ತು ಗೋಮಾಳ ಜಮೀನು ಸುಮಾರು 1500 ಎಕರೆ 2,800 ಎಕರೆ ಈಗ 700 ಪದ್ಧತಿ ನೋಡಿ ಇಷ್ಟೆಲ್ಲ ಜಮೀನನ್ನ ಇವತ್ತು ಬೆಳ್ಕೊಂಡು ನಿರ್ಗತಿಕರಾಗ್ತಾರೆ ಅಂತ ಹೇಳಿನೇ ಜಾಗೃತಿಯಾಗಿ ಇವತ್ತು ಪೊರಕೆ ಸೇವೆ ಸಹ ಆಯಿತು. ಪೊರಕೆ ಸೇವೆ ಆದ ಮೇಲೆ 2 ತಿಂಗಳ ಅವಧಿ ಮತ್ತೆ ವಿಸ್ತರಣೆ ಆಯಿತು. ದೇವೇಗೌಡರು ಯಾವಾಗ ಧರಣಿ ಕುಟುತ್ತೀನಿ ಅಂದಮೇಲೆ ಮತ್ತಿಷ್ಟು ಈ ಹೋರಾಟಕ್ಕೆ ಶಕ್ತಿ ಕೊಡುವಂಥದ್ದು ಕೆಲಸ ಆಯಿತು. ಅಂದ್ರೆ ಒಬ್ಬೊಬ್ಬರಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ನಿಜವಾಗಿ ರೈತರ ಪರಿಸ್ಥಿತಿಯನ್ನ ಇವತ್ತು ಅರ್ಥ ಮಾಡ್ಕೊತಾ ಇದ್ದಾರೆ. ಯಾರು ಉದ್ದಟದ ಮೇಲೆ ಮಾತಾಡಿದ್ರು ಅಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಫಲವತ್ತಾದ ಜಮೀನಿಲ್ಲ, ಅಲ್ಲಿ ಗಿಡ ಇಲ್ಲ ಅನ್ನುವಂಥವ್ರು ಇವತ್ತು ನಮ್ಮೆಲ್ಲ ರೈತರ ಹೋರಾಟ ಮತ್ತು ಮಾಧ್ಯಮದಲ್ಲೂ ಸಹ ಬಹಳಷ್ಟು ಹೋರಾಟಕ್ಕೆ ಶಕ್ತಿ ತುಂಬಿದಂಥವ್ರು. ಅದನ್ನು ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ಮಾಧ್ಯಮಗಳು ಸರಿಯಾಗಿ ಪ್ರಚಾರ ಮಾಡಿದ್ರಿಂದ ಪ್ರತಿಯೊಂದು ರೈತರ ಭಾವನೆಗಳನ್ನ ಇವತ್ತು ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸ ಮಾಧ್ಯಮಗಳು ಮಾಡಿವೆ. ಮಾಧ್ಯಮಗಳನ್ನು ಅವರಿಂದ ದೂರ ಇಡಬೇಕಂತ ಪ್ರಯತ್ನ ರಾಜಕಾರಣ ಮಾಡ್ತಿರ್ತಾರೆ. ಬಹಳ ಶ್ರೀಮಂತ ರಾಜಕಾರಣಿ ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡಲಾರ್ದೇ ಇಂಥ ಜನಪರ ಹೋರಾಟ ಬಂದಾಗ ಇಡೀ ಮಾಧ್ಯಮಗಳು ಗಟ್ಟಿಯಾಗಿ ನಿಂತಿದ್ದರಿಂದ, ರೈತ ಮಹಿಳೆಯರು ರೈತರು ನಿಂತಿದ್ದರಿಂದ ಇವತ್ತೊಂದು ಹಂತಕ್ಕೆ ಬಂದಿದೆ. ನಾಳೆ ವಿಧಾನಸಭೆಯಲ್ಲಿ ನೋಡೋಣ ಯಾರ್ಯಾರು ಮೊದಲು ಮಾತಾಡೋದಿಲ್ಲ ಅಂತಿದ್ರೆ ಈಗ ಎಲ್ಲರೂ ಹೇಳಕತ್ತಾರೆ ನಾವು ವಿಧಾನಸಭೆಯಲ್ಲಿ ಮಾತಾಡ್ತೀವಿ, ನಾವು ಗ್ರಾಮ ವಾಸ್ತವ್ಯ ಮಾಡ್ತೀವಿ, ನಾವು ಪ್ರಾಣ ಕೊಡ್ತೀವಿ ಅಂತ ಇವತ್ತು ರಾಜಕಾರಣಿಗಳು ಮಾತಾಡಿ ಪ್ರಾರಂಭ ಮಾಡಿದ್ದಾರೆ. ಅದು ಯಾಕೆ ಮಾತಾಡಕತ್ತಾರೆ ಅಂದ್ರೆ ನಿಮ್ಮದು ಶಕ್ತಿ ದಿನದಿಂದ ತಿನ್ನಕ್ಕೆ ಎಲ್ಲರಿಗೂ ಬೆಂಬಲ ಸಿಗ್ತದೆ. ಒಂದು ಕಡೆ ಕೆಲವೊಂದು ಇರ್ತಾರೆ ಅವರು ಜಮೀನು ಕೊಟ್ಟಿದ್ದೀವಿ ನಾವು ವಿಜಯೋತ್ಸವ ಆಚರಿಸ್ತೀವಿ ಅನ್ನೋಂಥದ್ದು ಇದರಲ್ಲಿ ಒಳಗೆ ತರಲಿಕ್ಕೆ ಒಂದಿಟ್ಟು ಜನ ತಯಾರು ಮಾಡಿರ್ತಾರೆ. ಅದಕ್ಕೆ ಯಾರು ಅದರದ್ದೇ ನಾಳೆ ಅಧಿವೇಶನ ಕರೀಲೇಬೇಕು. ವಿಷಯ ಆಗಸ್ಟ್ ಮಧ್ಯಭಾಗದಲ್ಲಿ ಏನೋ ಕರ್ನಾಟಕ ವಿಧಾನಸಭೆ ಪ್ರಾರಂಭ ಆಗ್ತದೆ. ಇವತ್ತು ನಮ್ಮ RS ಅವರು ಹೇಳಿದ್ದಾರೆ, ಅವ್ರಿಗೂ ನಾನು ಹೇಳಿಕೆಯನ್ನು ನೋಡ್ಕೊಂಡು ಬಂದೆ. ಎಲ್ಲರೂ ಕೂಡಿ ನಾವು ಮತ್ತು ಕಾಂಗ್ರೆಸ್ನಲ್ಲಿರುವಂಥ ಶಾಸಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಕೆಲಸ ಮಾಡಿ. ದುಡ್ಡು ಎಷ್ಟು ಬೇಕು ಮನುಷ್ಯನಿಗೆ, ಆ ದುಡ್ಡು ರೈತರ ಮರಣ ಶಾಸನ ಬರೆದು ದುಡ್ಡು ಮಾಡಿಕೊಂಡ್ರೆ ನಿಮ್ಗೆ ಎಂದೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ರೈತರ ಶಾಪ ಭಾಳ ಕೆಟ್ಟದು. ಆ ಶಾಪ ಏನಾದರೂ ನಮ್ಮ ಕಡೆ ಎಲ್ಲ ಅವ್ರು ಯಾವ್ದಾದ್ರು ರೈತರು ಶಾಪ ಕೊಟ್ಟರೆ ಅವ್ರ ಮ್ಯಾಗೆ ಹಿಡಿ ಮಣ್ಣು ಹಾಕಿಬಿಟ್ರೆ ಆ ಕುಟುಂಬನೇ ಹಾಳಾಗೋದು. ರೈತ ಕುಟುಂಬ ಎಲ್ಲೆಲ್ಲರೂ ರಾಜ ಮಹಾರಾಜರು ಎಲ್ಲೆಲ್ಲರೂ ಅಂತ ಸಂಸ್ಥಾನಗಳು ಅವ್ರ ಇಡೀ ಭೂಮಿನೇ ನಮ್ದನಂತವರು ಸಹಿತ ಈ ಭೂಮಿನ ಬೆಳೆದಲ್ಲ. ಅದಕ್ಕೆ ನಾನು ಆ ಎಲ್ಲ ಶಾಸಕರಿಗೆ ವಿನಂತಿ ಮಾಡ್ಕೊತೀನಿ, ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ರೈತರ ಸಲುವಾಗಿ ಇಲ್ಲೇ ಮಾಡ್ಬೇಕಂತೇಳಿ ನಿಮಗೆ ಭೂಮಿಯಲ್ಲಿ ಕೃಷಿಗೆ ಯೋಗ್ಯ ಇಲ್ಲ, ಸಾಕಷ್ಟು
ನೀವು ಒಯ್ದು ಎಲ್ಲಿ ಬೇಕಾದಲ್ಲಿ ನೀರು ಪೈಪ್ಲೈನ್ ಮಾಡ್ಕೊಂಡು ಹೋಗ್ರಿ, ಕರೆಂಟ್ ಒಯ್ದು ಬೇಕಾದ್ ಮಾಡ್ರಿ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ರಿ. ಇಲ್ಲಿ ರೈತರು ಇವತ್ತು ತಮ್ಮ ಜೀವನ 2 ಕೋಟಿ ಕೊಡ್ತೀನಿ 10 ಕೋಟಿ ಕೊಡ್ತೀನಿ ಅಂತ ಕೊಡ್ಲಿಕ್ಕೆ ತಯಾರಿಲ್ಲ ಅಂದಾಗ ಇಲ್ಲೇ ಹಠ ಯಾಕೆ? ಅದಕ್ಕೆ ಮೊನ್ನೆನೂ ನಾವು ಬಂದಿದ್ದೀವಿ, ಇವತ್ತೂ ಎಲ್ಲ ರೈತರು ಹೋರಾಟ ಒಮ್ಮೆ ಇನ್ನೊಮ್ಮೆ ಬರಬೇಕು, ಇನ್ನೊಮ್ಮೆ ಶಕ್ತಿ ತುಂಬಬೇಕು.